ಭಾರತದ ಉದ್ಯಮ ವಿನ್ಯಾಸ ಕ್ಷೇತ್ರವು ವೇಗವಾಗಿ ವೃದ್ಧಿಸುತ್ತಿದ್ದು 2032ರೊಳಗೆ $2.5 ಬಿಲಿಯನ್ ತಲುಪುವ ನಿರೀಕ್ಷೆಯಿದ್ದು 6.93% ವೃದ್ಧಿ ದರವನ್ನು ಹೊಂದಿದೆ. ಭಾರತದ ನುರಿತ ಕಾರ್ಯಪಡೆಗೆ ಇಂಡಸ್ಟ್ರಿ 4.0 ತಂತ್ರಜ್ಞಾನಗಳಲ್ಲಿ ತರಬೇತಿ ನೀಡಲು ಟಾಟಾ ಟೆಕ್ನಾಲಜೀಸ್ ಭಾರತದಾದ್ಯಂತ ಐಟಿಐಗಳೊಂದಿಗೆ ಸಹಯೋಗ ಹೊಂದಿದೆ. ವಿನ್ಯಾಸದ ಮೂಲ ತತ್ವಗಳಿಂದ ಪ್ರೋಟೋಟೈಪಿಂಗ್ವರೆಗೆ ಕ್ರಿಯರ್, ಎನ್ಸಿಸ್, ಪೀಸ್ಟ್ ಮತ್ತು ಉದ್ಯಮ ದರ್ಜೆಯ ಸಾಧನೆಗಳೊಂದಿಗೆ ಪ್ರಾಯೋಗಿಕ ಅನುಭವ ಪಡೆಯಿರಿ. ಮುಖ್ಯ ಉದ್ಯಮಗಳಲ್ಲಿ ಡ್ರಾಫ್ಟ್ಸ್ಮನ್ ಮತ್ತು ವಿನ್ಯಾಸ ಪರಿಣತರು ಆಗಿ ತಮ್ಮ ವೃತ್ತಿ ಜೀವನವನ್ನು ಅನ್ಲಾಕ್ ಮಾಡಿ. ಹಿಂದೆ ಐಟಿಐನಲ್ಲಿ 2 ವರ್ಷಗಳ ವರ್ಚುವಲ್ ಅನಾಲಿಸಿಸ್ ಅಂಡ್ ಡಿಸೈನರ್ ಕೋರ್ಸ್ ಸೇರಿ ಮತ್ತು ಭರವಸೆಯ ವೃತ್ತಿ ಜೀವನದ ಪ್ರಯಾಣವನ್ನು ಪ್ರಾರಂಭಿಸಿ. ಭಾರತದ ಇಂಡಸ್ಟ್ರಿಯಲ್ ಆಟೋಮೇಷನ್ ಮಾರುಕಟ್ಟೆಯು 2030ರೊಳಗೆ $33.64 ಬಿಲಿಯನ್ ತಲುಪಲಿದೆ ಎಂದು ನಿರೀಕ್ಷೆಯಿದ್ದು ವಾರ್ಷಿಕ 14.26% ವೃದ್ಧಿ ದರವನ್ನು ಹೊಂದಿದೆ. ಭಾರತದ ನುರಿತ ಕಾರ್ಯಪಡೆಗೆ ಇಂಡಸ್ಟ್ರಿ 4.0 ತಂತ್ರಜ್ಞಾನಗಳಲ್ಲಿ ತರಬೇತಿ ನೀಡಲು ಟಾಟಾ ಟೆಕ್ನಾಲಜೀಸ್ ಭಾರತದಾದ್ಯಂತ ಐಟಿಐಗಳೊಂದಿಗೆ ಸಹಯೋಗ ಹೊಂದಿದೆ. ಐಟಿಐಗಳಲ್ಲಿ 1 ವರ್ಷದ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಕಂಟ್ರೋಲ್ ಅಂಡ್ ಆಟೋಮೇಷನ್ ಕೋರ್ಸ್ನಲ್ಲಿ ವಾಸ್ತವ ಉದ್ಯಮದ ಸಾಧನಗಳು ಮತ್ತು ಸಾಫ್ಟ್ವೇರ್ ಅನ್ನು ಬಳಸಿಕೊಂಡು PLC ಮತ್ತು SCADA ತಂತ್ರಜ್ಞಾನಗಳ ಪ್ರಾಯೋಗಿಕ ಅನುಭವ ಪಡೆಯಿರಿ. ಆಟೋಮೊಬೈಲ್, ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ನಿತರ ಉದ್ಯಮಗಳಲ್ಲಿ PLC ತಂತ್ರಜ್ಞರು SCADA ಡೆವಲಪರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಅನ್ಲಾಕ್ ಮಾಡಿ. ಹಿಂದೆ ಐಟಿಐನಲ್ಲಿ 1 ವರ್ಷದ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಕಂಟ್ರೋಲ್ ಅಂಡ್ ಆಟೋಮೇಷನ್ ಕೋರ್ಸ್ ಸೇರಿ ಭರವಸೆಯ ವೃತ್ತಿ ಜೀವನದ ಪ್ರಯಾಣವನ್ನು ಪ್ರಾರಂಭಿಸಿ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಿ. ಭಾರತದ ಇವಿ ಮಾರುಕಟ್ಟೆಯು 2030ರ ವೇಳೆಗೆ ವಾರ್ಷಿಕ 1 ಕೋಟಿ ಮಾರಾಟವನ್ನು ತಲುಪುವ ನಿರೀಕ್ಷೆಯಿದೆ. ಇದು 5 ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಐಟಿಐಗಳಲ್ಲಿ 2 ವರ್ಷಗಳ ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಪ್ರಾಯೋಗಿಕ ಕೋರ್ಸ್ ಸೇರಿ ಮತ್ತು ಇವಿ ವಾಹನದ ಸಮಸ್ಯೆ ಮತ್ತು ಪರಿಹಾರ ಕಲೆಯನ್ನು ಕರಗತ ಮಾಡಿಕೊಳ್ಳಿ. ಭಾರತದ ನುರಿತ ಕಾರ್ಯಪಡೆಗೆ ಇಂಡಸ್ಟ್ರಿ 4.0 ತಂತ್ರಜ್ಞಾನಗಳಲ್ಲಿ ತರಬೇತಿ ನೀಡಲು ಟಾಟಾ ಟೆಕ್ನಾಲಜೀಸ್ ಭಾರತದಾದ್ಯಂತ ಐಟಿಐಗಳೊಂದಿಗೆ ಸಹಯೋಗ ಹೊಂದಿದೆ. ಟಾಟಾ ಏಸ್, ಟಾಟಾ ಟಿಗೋರ್, ಸುಧಾರಿತ ಬ್ಯಾಟರಿ ವ್ಯವಸ್ಥೆಗಳು, ಡೈಮೋಲಾ ಸಿಮ್ಯುಲೇಷನ್ ಸಾಫ್ಟ್ವೇರ್ ಮತ್ತು ಇನ್ನೂ ಅನೇಕ ತಂತ್ರಜ್ಞಾನದೊಂದಿಗೆ ಪ್ರಾಯೋಗಿಕ ಅನುಭವವನ್ನು ಪಡೆಯಿರಿ. ಹೆಸರು ಲಕ್ಷ್ಮೀನಾರಾಯಣ ಅಂತ. ನಾನು ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡಾದ್ಮೇಲೆ 2 ವರ್ಷ ಇಲ್ಲಿ ಓದಿದೆ. ಇಲ್ಲಿ ಓದಿ ಇಲ್ಲಿ MBA ಎಕ್ಸಾಮ್ ಬರೀಬೇಕು ಅಂದಾಗ ಕ್ಯಾಂಪಸ್ ತರ ಬಂದಿದ್ರು. ಕ್ಯಾಂಪಸ್ ತರ ಬಂದ್ಬಿಟ್ಟು ನನಗೆ ಒಂದು ಕಂಪ್ನಿ ಆಫರ್ ಮಾಡಿದ್ರು. ಎದ್ದೆ ಆ ಕಂಪ್ನಿ ಬಂದ್ಬಿಟ್ಟು ನಿಮಗೆ ಟ್ರೈನಿಯಾಗಿ ನಾನು ಅಪಾಯಿಂಟ್ ಮಾಡ್ಕೊತೀನಿ, 22,000 ಸಂಬಳ ಕೊಡ್ತೀನಿ ಟ್ರೈನಿಗೆ. ವೈವಿಧ್ಯಮಯ ಕೈಗಾರಿಕೆಗಳಲ್ಲಿ ಇವಿ ತಂತ್ರಜ್ಞಾನ, ಆಟೋ ಎಲೆಕ್ಟ್ರಿಷಿಯನ್ ಅಥವಾ ಸೇವಾ ಬೆಂಬಲ ಸಹಾಯಕರಾಗಿ ವೃತ್ತಿ ಜೀವನವನ್ನು ಅನ್ಲಾಕ್ ಮಾಡಿ. ಹಿಂದೆ ಐಟಿಐನಲ್ಲಿ 2 ವರ್ಷಗಳ ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಕೋರ್ಸ್ ಸೇರಿ ಮತ್ತು ವಿದ್ಯುತ್ ಚಲನಶೀಲತೆಯ ಭವಿಷ್ಯವನ್ನು ಮುನ್ನಡೆಸಿ. ಭಾರತದ ಕರಕುಶಲ ವಸ್ತುಗಳ ಮಾರುಕಟ್ಟೆಯು 2033ರ ವೇಳೆಗೆ $8.2 ಬಿಲಿಯನ್ ತಲುಪುವ ನಿರೀಕ್ಷೆಯಿದ್ದು ವಾರ್ಷಿಕವಾಗಿ 6.39% ದರದಲ್ಲಿ ಬೆಳೆಯುತ್ತಿದೆ. ಭಾರತದ ನುರಿತ ಕಾರ್ಯಪಡೆಗೆ ಇಂಡಸ್ಟ್ರಿ 4.0 ತಂತ್ರಜ್ಞಾನಗಳಲ್ಲಿ ತರಬೇತಿ ನೀಡಲು ಟಾಟಾ ಟೆಕ್ನಾಲಜೀಸ್ ಭಾರತದಾದ್ಯಂತ ಐಟಿಐಗಳೊಂದಿಗೆ ಸಹಯೋಗ ಹೊಂದಿದೆ. ಐಟಿಐಗಳಲ್ಲಿ 1 ವರ್ಷದ ಎಂಜಿನಿಯರಿಂಗ್ ಡಿಸೈನ್ ಟೆಕ್ನಿಷಿಯನ್ ಕುಶಲಕರ್ಮಿ ಮತ್ತು ಕರಕುಶಲ ತಂತ್ರಜ್ಞಾನ ಕೋರ್ಸ್ನಲ್ಲಿ ಸಾಂಪ್ರದಾಯಿಕ ತಂತ್ರಜ್ಞಾನದೊಂದಿಗೆ ಹೇಗೆ ವಿಲೀನಗೊಳ್ಳುತ್ತದೆ ಎಂಬುದನ್ನು ಅನುಭವಿಸಿ. ನಿಮ್ಮ ಸೃಜನಶೀಲ ದೃಷ್ಟಿಕೋನಗಳಿಗೆ ಜೀವ ತುಂಬಲು ಉದ್ಯಮ ಗುಣಮಟ್ಟದ ಸಾಫ್ಟ್ವೇರ್ ಮತ್ತು ಯಂತ್ರೋಪಕರಣಗಳೊಂದಿಗೆ ಪ್ರಾಯೋಗಿಕ ಜ್ಞಾನವನ್ನು ಪಡೆಯಿರಿ. ನನ್ನ ಹೆಸರು ಅಮರೇಶ್ ಆರ್ಎಂ ಅಂತ. ನಾನು ಸ್ಲೆಮಲ್ ಐಟಿ KJPನಿಂದ ಕೋರ್ಸ್ ಮಾಡಿದ್ದೀನಿ. ನಾನು ಈ ಗೌರ್ಮೆಂಟ್ ಐಟಿಯಲ್ಲಿ ಕೋರ್ಸನ್ನು ಮಾಡಿದ ನಂತರ ನಂಗೆ ತುಂಬ ಉಪಯೋಗ ಆಯಿತು. ನನಗೆ ಆ ಕೋರ್ಸ್ ಮಾಡಬೇಕಾದ್ರೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಡ್ರೈವ್ ನಡೆದು ಅದೇ ಪ್ಲೇಸ್ಮೆಂಟ್ ಆಯಿತು. ಈಗ ಆವ್ರೇಜಾಗಿ ನನ್ನ ಸ್ಯಾಲ್ರಿ 140+ ಇದೆ. ಈ ಟಾಟಾ ಪಿಯಲ್ಲಿ ಮಾಡಿದೋದ್ರಿಂದ ನಂಗೆ ತುಂಬ ಯೂಸ್ ಆಗಿ ಇವಾಗ ನಾನು ಮತ್ತು ನನ್ನ ಫ್ಯಾಮಿಲಿ 2 ಸೆಟ್ಲ್ ಆಗಿದ್ದೀವಿ. ಆಟೋಮೋಟಿವ್, ವಾಸ್ತುಶಿಲ್ಪ, ಆಭರಣ ಮತ್ತು ಇನ್ನೂ ಹೆಚ್ಚಿನವುಗಳಲ್ಲಿ ಕಲಾತ್ಮಕ CAD/CAM ತಜ್ಞ ಶಿಲ್ಪಿಯಾಗಿ ವೃತ್ತಿ ಜೀವನಕ್ಕೆ ಬಾಗಿಲು ತೆಗೆಯಿರಿ. ಹಿಂದೆ ಐಟಿಐನಲ್ಲಿ 1 ವರ್ಷದ ಎಂಜಿನಿಯರಿಂಗ್ ಡಿಸೈನ್ ಟೆಕ್ನಿಷಿಯನ್ ಕೋರ್ಸ್ ಸೇರಿ ಮತ್ತು ನಿಮ್ಮ ಕಲಾತ್ಮಕ ಉತ್ಸಾಹವನ್ನು ಅಭಿವೃದ್ಧಿ ಹೊಂದುತ್ತಿರುವ ವೃತ್ತಿಯಾಗಿ ಪರಿವರ್ತಿಸಿ. ಭಾರತದ CNC ಮಷೀನಿಂಗ್ ಮಾರುಕಟ್ಟೆಯು 2030ರ ವೇಳೆಗೆ $39.3 ಮಿಲಿಯನ್ ತಲುಪುವ ನಿರೀಕ್ಷೆಯಿದೆ.
ಇದು 8.4% ವೇಗದಲ್ಲಿ ಬೆಳೆಯುತ್ತಿದೆ. ಭಾರತದ ನುರಿತ ಕಾರ್ಯಪಡೆಗೆ ಇಂಡಸ್ಟ್ರಿ 4.0 ತಂತ್ರಜ್ಞಾನಗಳಲ್ಲಿ ತರಬೇತಿ ನೀಡಲು ಟಾಟಾ ಟೆಕ್ನಾಲಜೀಸ್ ಭಾರತಾದ್ಯಂತ ಐಟಿಐಗಳೊಂದಿಗೆ ಸಹಯೋಗ ಹೊಂದಿದೆ. ಐಟಿಐಗಳಲ್ಲಿ 2 ವರ್ಷಗಳ ಮ್ಯಾಚಿನಿಂಗ್ ಟೆಕ್ನಿಷಿಯನ್ ಕೋರ್ಸ್ ವಿನ್ಯಾಸದಿಂದ ಉತ್ಪಾದನೆಯವರೆಗಿನ ಪ್ರಾಯೋಗಿಕ ತರಬೇತಿಯನ್ನು ಪಡೆಯಿರಿ. ವೈವಿಧ್ಯಮಯ ವಲಯಗಳಲ್ಲಿ ಕ್ಯಾಂಪ್ ಪ್ರೋಗ್ರಾಮರ್, ಆಪರೇಟರ್ಗಳು ಮತ್ತು ಉತ್ಪಾದನಾ ತಂತ್ರಜ್ಞರಾಗಿ ವೃತ್ತಿ ಜೀವನವನ್ನು ಅನ್ಲಾಕ್ ಮಾಡಿ. ನಮ್ಮ ಹೆಸರು ದರ್ಶನ್ ಅಂತ. ರಿಟರ್ನ್ SSLC ಕಂಪ್ಲೀಟ್ ಆಗಿತ್ತು. ಅವಾಗ ಏನು ಮಾಡ್ಬೇಕಂತ ಗೊತ್ತಿರಲಿಲ್ಲ ನನಗೆ. ITIಯಲ್ಲಿ ಅಡ್ವಾನ್ಸ್ಗಿಂತ ಒಕ್ಕ ಟ್ರೇಡ್ ಬಂದಿದೆ ಅಂತ ಅಂತಂದರೆ ಲೇತ್ ಒಂದು ಬಂದಿದೆಯಪ್ಪ, VMC ಒಂದು ಬಂದಿದೆ, 2 ವರ್ಷ ಕೋರ್ಸ್ ಅಂತಂದರು. ಅದ್ರಲ್ಲಿ ನಾನು VMCಯನ್ನು ಬ್ರೇಕ್ ಮಾಡಿಸ್ಕೊಂಡೆ. ಅದ್ರ ಮುಂದೆ 2 ವರ್ಷ ಕಂಪ್ಲೀಟ್ ಮಾಡಿದೆ. ಮಾಸ್ಟರ್ ಕೆಮನ್ನು ಕಂಪ್ಲೀಟ್ ಮಾಡಿದೆ. ಪಿನ್ಹೆ ಐತೆ ಕಾಲೇಜು, ಉದ್ಯೋಗ ಮೇಲೆ ಐತೆ. ಅಲ್ಲಿ ಉದ್ಯೋಗ ಮೇಲೆ ನಾನು ಇಂಟರ್ವ್ಯೂ ಕೊಟ್ಟೆ. ಅಲ್ಲಿ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆದಮೇಲೆ ಆಟೋ CNC ಮಷೀನಿಗೆ ಲಿಮಿಟೆಡ್ ಅಂಕ ಅಲ್ಲಿ ಹೋದ್ರೂ 2 ತಿಂಗಳು ಮಷಿನ್ ಆಪ್ರೇಟರ್ ಅಂತ ಕೆಲಸ ಮಾಡಿದೆ. ಆವಾಗ 25,000 ಕೊಡ್ತಿದ್ರು. ಅದು ಮಾಸ್ಟರ್ ಕೆಮಲ್ಲಿ ಪ್ರೂವ್ ಮಾಡಿರಿ. ಅವಾಗ ಕೇಳ್ಬಿಟ್ಟು ಪ್ರೋಗ್ರಾಮರ್ ವಾರಪ್ಪ ನನಗೆ ತರ್ಕೊಂಡ್ರು. ಅಂದರೆ ಪ್ರಮೋಷನ್ ಐತಲ್ಲ, ಈಗ 1 ಸ್ಟೆಪ್ ಪ್ರಮೋಷನ್ ಐತಿ. ಹಿಂದೆ ಐಟಿಐನಲ್ಲಿ 2 ವರ್ಷಗಳ CNC machining technician ಕೋರ್ಸ್ ಸೇರಿ ಭರವಸೆಯ ವೃತ್ತಿ ಜೀವನದ ಪ್ರಯಾಣವನ್ನು ಪ್ರಾರಂಭಿಸಿ. ಭಾರತದ ರೋಬೋಟಿಕ್ಸ್ ಮಾರುಕಟ್ಟೆ ವಿಸ್ತಾರವಾಗಿ ಬೆಳೆಯಲು ಸಿದ್ಧವಾಗಿದೆ. ತಾಂತ್ರಿಕ ಪರಿಣಿತರ ಅಗತ್ಯ ವ್ಯಾಪಕವಾಗಿ ಇರಲಿದೆ. ಭಾರತದ ನುರಿತ ಕಾರ್ಯಪಡೆಗೆ ಇಂಡಸ್ಟ್ರಿ 4.0 ತಂತ್ರಜ್ಞಾನಗಳಲ್ಲಿ ತರಬೇತಿ ನೀಡಲು ಟಾಟಾ ಟೆಕ್ನಾಲಜೀಸ್ ಭಾರತದಾದ್ಯಂತ ಐಟಿಐಗಳೊಂದಿಗೆ ಸಹಯೋಗ ಹೊಂದಿದೆ. ಐಟಿಐಗಳಲ್ಲಿ 1 ವರ್ಷದ ಇಂಡಸ್ಟ್ರಿಯಲ್ ರೋಬೋಟಿಕ್ಸ್ ಅಂಡ್ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಷಿಯನ್ ಕೋರ್ಸ್ನಲ್ಲಿ ರೋಬೋಟಿಕ್ ಪ್ರೋಗ್ರಾಮಿಂಗ್ನಿಂದ ಹಿಡಿದು ಸಮಸ್ಯೆ ಪರಿಹಾರದವರೆಗೆ ಉದ್ಯಮದ ಸಾಧನಗಳನ್ನು ಬಳಸಿ ವಾಸ್ತವ ಜಗತ್ತಿನ ಕೌಶಲ್ಯಗಳ ಪ್ರಾಯೋಗಿಕ ಜ್ಞಾನವನ್ನು ಪಡೆಯಿರಿ. ವೈವಿಧ್ಯಮಯ ಕೈಗಾರಿಕೆಗಳಲ್ಲಿ ರೋಬೋಟಿಕ್ ಪ್ರೋಗ್ರಾಮರ್, ರೋಬೋಟಿಕ್ ಆಪರೇಟರ್ ಮತ್ತು ತಾಂತ್ರಿಕ ಮೇಲ್ವಿಚಾರಕರು ಆಗಿ ಪ್ರಮುಖ ಉದ್ಯಮಗಳಲ್ಲಿ ವೃತ್ತಿ ಜೀವನವನ್ನು ಅನ್ಲಾಕ್ ಮಾಡಿ. ನನ್ನ ಹೆಸರು ಜುನೇದ್ ಅಂದ್ಬಿಟ್ಟು. ನಾನು SSLC ಪಾಸ್ ಔಟ್ ಆದಮೇಲೆ ಸೆಕೆಂಡ್ PUC ಪಾಸ್ ಔಟ್ ಆಗೈತೆ. ಅದಾದಮೇಲೆ ನಾನು ಬಂದೆ. ಇಲ್ಲಿ ಬಂದಿದ ತಕ್ಷಣ ನನಗೆ ಟ್ರೇಡ್ ಇಷ್ಟ ಆಯ್ತಂದೆ. IRDMD ಇದು ಫಾರ್ಮಲ್ಲಿ ಇಂಡಸ್ಟ್ರಿಯಲ್ ರೋಬೋಟಿಕ್ ಆ್ಯಂಡ್ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಷಿಯನ್ನು ಟ್ರೈನಿಂಗು ಚೆನ್ನಾಗಿ ಕೊಡ್ತಾರೆ. ಪ್ಲೇಸಿಂಗ್ ಕ್ಯಾಂಪಸ್ ಪ್ಲೇಸ್ಮೆಂಟು ಆಗುತ್ತೆ. ಆ್ಯಕ್ಚುಲಿ ನಂದು ಆಗೈತೆ. ಪಾಸ್ ಔಟ್ ಆದಮೇಲೆ ಕ್ಯಾಂಪಸ್ ಪ್ಲೇಸ್ಮೆಂಟಿಂದ ನನಗೆ ಜಾಬು ಸಿಕ್ಕೈತೆ. ನನಗೆ ಸ್ಯಾಲ್ರಿ ಬಂದು 15K ಸಿಕ್ಕೈತೆ ಸ್ಯಾಲ್ರಿ. ಹಿಂದೆ ಐಟಿಐನಲ್ಲಿ 1 ವರ್ಷದ ಇಂಡಸ್ಟ್ರಿಯಲ್ ರೋಬೋಟಿಕ್ಸ್ ಅಂಡ್ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಷಿಯನ್ ಸೇರಿ ಮತ್ತು ಭರವಸೆಯ ವೃತ್ತಿ ಜೀವನದ ಪ್ರಯಾಣವನ್ನು ಪ್ರಾರಂಭಿಸಿ.